ಹಲೋ, ನಾನು ಉಡುಪಿಯಿಂದ. ನನ್ನ ಮಗನಿಗೆ 10th ಸೆಕೆಂಡ್ ಪಿ ಯು ಸಿ ಎಲ್ಲ 98% ಬಂದಿದ್ದಾನೆ. ನೀಟಲ್ಲಿ ಸ್ವಲ್ಪ ಕಮ್ಮಿ ಬಂತು. ನಾನು ಲಾಂಗ್ ಟರ್ಮಿಗೆ ಪ್ರಿಪೇರ್ ಮಾಡಿ ಹೋದೆ. ಲಾಂಗ್ ಟರ್ಮ್ ಎಲ್ಲಿ ಸೇರಿಸುವ ಅಂತ ತುಂಬಾ ಕಡೆ ಹೋದೆ. ನಾವು ಅಪ್ಲಿಕೇಶನ್ ತಂದು ನಾನು ಸುಮಾರು ಸಲ ಯೋಚನೆ ಮಾಡಿದೆ ಎಲ್ಲಿ ಸೇರಿಸುವ ಅಂತ. ನನಗೆ ಕ್ಲಾಸ್ಗಿಂತಲೂ ಇವನ ಬಗ್ಗೆ ಕೇರ್ ತಗೊಳ್ಳೋರು ಯಾರಿದ್ದಾರೆ, ಆ ಇನ್ಸ್ಟಿಟ್ಯೂಟ್ ಬೇಕಿತ್ತು ನನಗೆ. ಅಂದ್ರೆ ಮೇನ್ ಅದೇ, ಮಕ್ಕಳು ಹೇಗೆ ಓದ್ತಾರೆ, ನಮ್ಮ ಮನೆಯದು ಒಂದು ಅಟ್ಮಾಸ್ಫಿಯರ್ ಒಂದು ಸಿಗ್ತದ, ಎಲ್ಲಿ ಸಿಗ್ಬೋದು ಅಂತ ಯೋಚನೆ ಮಾಡಿದೆ. ಅನೀಸ್ ಸರ್ ಅವ್ರ ಪರಿಚಯ ಆಯ್ತು. ಅವರು ಮಾತಾಡೋ ರೀತಿಯಲ್ಲಿ ನಂಗೆ ಗೊತ್ತಾಯ್ತು ನಾನು ಮಗನಿಗೆ ಯಾವ ರೀತಿ ಕೇರ್ ತಗೊಳ್ತೇನೆ. ಈ ಸರ್ ಕೂಡ ಪ್ರಿನ್ಸಿಪಲ್ ಮ್ಯಾಮ್ ಆಗಲಿ, ಪ್ರಿನ್ಸಿಪಲ್ ಸರ್ ಅಷ್ಟೇ ಕೇರ್ ತಗೊಳ್ಬೋದು. ನಾನೊಂದು ನಿಶ್ಚಿಂತೆಯಿಂದ ಮನೆಯಲ್ಲಿ ಇರ್ಬೋದು. ಇಷ್ಟಿಗೆ 5-6 ತಿಂಗಳಾಯ್ತು, ಟೆನ್ಷನ್ ಎಲ್ಲ ಇಲ್ಲ. ಅಂದ್ರೆ ಅಷ್ಟು ಖುಷಿ ಇದೆ. ಅಂದ್ರೆ ನನ್ನ ಮಗ ಸೇಫ್ ಇದ್ದಾನೆ. ನನ್ನ ಮನೆಯನ್ನು 12 ವರ್ಷ ಯಾವ ರೀತಿ ನಾನು ನೋಡ್ಕೊಂಡಿದ್ದೇನೆ, ಅದೇ ರೀತಿ ಪ್ರಿನ್ಸಿಪಲ್ ಮ್ಯಾಮ್, ಪ್ರಿನ್ಸಿಪಲ್ ಸರ್, ಮತ್ತೆ ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ತುಂಬಾ ಕೇರ್ ತಗೊಳ್ತಿದ್ದಾರೆ. ನನಗೆ ಅಷ್ಟೇ ಬೇಕಿದ್ದು. ನಾನಲ್ಲಿ ಟೆನ್ಷನ್ ಇಲ್ಲದಿದ್ದರೆ ನನ್ನ ಮಗ ಆರಾಮದಲ್ಲಿ ಇಲ್ಲಿ ಓದ್ತಾನೆ. ತಂದೆ ತಾಯಿಯಲ್ಲಿ ಟೆನ್ಷನ್ ಇಲ್ಲದಿದ್ದರೆ ಮಕ್ಕಳು ಆರಾಮದಲ್ಲಿ ಓದ್ತಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಾನು ಇನ್ಸ್ಪೈರ್ಗೆ ಸೇರಿಸಿ ನಾನು ನೆಮ್ಮದಿಯಲ್ಲಿದ್ದೇನೆ, ಖುಷಿಯಾಗಿದೆ. ಸೊ ನಾನು ನೆಕ್ಸ್ಟ್ ಎಲ್ರಿಗೂ ನಾನು ಹೇಳ್ತೇನೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಇನ್ಸ್ಪೈರ್ಗೆ ಸೇರಿಸ್ಲಿಕ್ಕೆ. ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಅವನು ರಿಸಲ್ಟ್ ಕೂಡ ತುಂಬ ತಂದಿದ್ದಾರೆ. ವೀಕ್ಲಿ ಟೆಸ್ಟಲ್ಲಿ, ಎಲ್ಲ ಟೆಸ್ಟಲ್ಲಿ. ಅಲ್ಲಿ ನನಗೆ ನೀಟಲ್ಲಿ 620ಯಲ್ಲಿ 350 ಇತ್ತು, 720ಯಲ್ಲಿ 350 ಇತ್ತು. ಈಗ ಎಲ್ಲ 650 ಮೇಲೆ ಇದ್ದಾನೆ. 635, 650 ಎವ್ರಿ ವೀಕ್ ಟೆಸ್ಟ್ ಮಾಡ್ತಿದ್ದಾರೆ. ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಒಳ್ಳೆದುಂಟು. ಸ್ಯಾಟಿಸ್ಫ್ಯಾಕ್ಷನ್ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ.